ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ 2 ಬ್ಲೌಸ್ ಡಿಸೈನ್ಸ್ ವಿತ್ ಅದರದ್ದು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಹೇಳ್ತೇನೆ. ಸೊ ಎಂಡ್ವರೆಗೆ ನೀವು ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಸೊ ನಿಮಗೆ ಒಮ್ಮೊಮ್ಮೆ ಕ್ಲೋತ್ ಡ್ಯಾಮೇಜ್ ಆದರೆ ಏನು ಮಾಡಬೇಕು ಮತ್ತು ಹೇಗೆ ನೀವು ಡಿಸೈನ್ ಟ್ರೇಸ್ ಮಾಡಬೇಕು ಅದೆಲ್ಲ ಹೇಳಿಕೊಡ್ತೇನೆ ಈ ವಿಡಿಯೋದಲ್ಲಿ. ಪ್ಲೀಸ್ ಕಂಪ್ಲೀಟಾಗಿ ಎಲ್ಲರೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಸೊ ಫಸ್ಟಿಗೆ ನಾನು ನಿಮ್ಗೊಂದು ಡಿಸೈನ್ ತೋರಿಸ್ತೇನೆ ನೋಡಿ. ಇದು ನಾವು ಮಾಡಿರೋ ವರ್ಕ್, ಸೇಮ್ ವರ್ಕ್ 2 ಬ್ಲೌಸ್ ಡಿಸೈನ್ ಮಾಡಿದ್ದೇನೆ, ಬಟ್ ಸ್ವಲ್ಪ ಶೇಪ್ ಚೇಂಜ್ ಇದೆ ನೆಕ್ಕಿದ್ದು, ಮತ್ತು ಫುಲ್ ಸೇಮ್, ಮತ್ತು ಕ್ಲೋತ್ ಕಲರ್ ಸ್ವಲ್ಪ ಶೇಡ್ ಚೇಂಜ್ ಇದೆ. ಸೊ ನೋಡ್ಬೋದು, ಇದು ಬ್ಯಾಕ್ ನೆಕ್ ಇದರಲ್ಲಿ ಅಂದರೆ ನಾವು ಯಾವುದೆಲ್ಲ ಮೆಟೀರಿಯಲ್ ಯೂಸ್ ಮಾಡಿದ್ದೇವೆ ಅಂತ ನೀವು ನೋಡ್ಬೋದು. ನೋಡಿ ಇಲ್ಲಿ ಫ್ರೆಂಚ್ ನಾಟ್ ಫ್ಲವರು ಪ್ಲಸ್ ಗ್ಲಾಸ್ ಬೀಡ್ಸ್. ನೋಡಿ, ಗ್ಲಾಸ್ ಬೀಡ್ಸ್ ಮಾಡುವಾಗ ಇಷ್ಟು ಶೈನ್ ಬರುತ್ತೆ, ಪ್ಲಸ್ ಬುಟ್ಟಾಸ್ ಮಾಡಿದ್ದೇವೆ. ಗ್ಲಾಸ್ ಬೀಡ್ಸ್ ಅಂದರೆ ನಾವು 4 ಬೀಡ್ಸ್ 4 ಲೈನ್ ಕೊಟ್ಟಿದ್ದೇವೆ. ಸೊ ನಾನು ನಿಮಗೆ ಡಿಸೈನ್ ಕಂಪ್ಲೀಟಾಗಿ ತೋರಿಸ್ತೇನೆ ಹೇಗೆ ಬರುತ್ತೆ ಅಂತ ಡಿಸೈನ್. ಸೊ ನೋಡ್ಬೋದು ನೀವು, ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈಗ ಇದರಲ್ಲಿ ಒಂದು ಟ್ರಿಕ್ಸ್ ಹೇಳ್ತೇನೆ, ಬಟ್ ಅದು ಇನ್ನೊಂದು ಬ್ಲೌಸ್ ತೋರಿಸುವಾಗ ಹೇಳ್ತೇನೆ ಟ್ರಿಕ್ಸ್ ಏನು ಅಂತ. ಇದು ನೋಡ್ಬೋದು, ಇದರಲ್ಲಿ ನಿಮಗೆ ಈ ದೊಡ್ಡ ದೊಡ್ಡ ಬೀಡ್ಸ್ ಆಗಲಿ ಯಾವುದೂ ಇಲ್ಲ, ಜಸ್ಟ್ ಇಲ್ಲಿ ಹೀಗೆ ನಾವು ರೈಸ್ ಬೀಡ್ಸ್ ಕೊಟ್ಟಿದ್ದೇವೆ. ಮತ್ತು ಈ ಲೈನ್ ಕಾಣುತ್ತೆ ನೋಡಿ, ನಿಮಗೆ ಸ್ವಲ್ಪ ದಪ್ಪ ಕಾಣ್ತಿರ್ಬೋದು ಲೈನ್, ಬಟ್ ಇದು ಜಸ್ಟ್ ಚೈನ್ ಸ್ಟಿಚ್ ಲೈನ್. ಚೈನ್ ಸ್ಟಿಚ್ ಅಂದರೆ ನೀವು ಫಸ್ಟಿಗೆ ಸ್ವಲ್ಪ ದಪ್ಪ ಇರುವ ಚೈನ್ ಸ್ಟಿಚ್ ತಗೊಳ್ಬೇಕು. ಯಾಕಂದರೆ ನೀವು ಈ ಲೈನ್ ಹಾಕ್ತೀರಲ್ಲ, ಇದು ತುಂಬ ಡಾರ್ಕ್ ಬರಬೇಕಂದ್ರೆ ಸ್ವಲ್ಪ ದಪ್ಪ ಇರೋ ಚೈನ್ ಸ್ಟಿಚ್ ತಗೊಂಡ್ರೆ ನಿಮಗೆ ಸ್ವಲ್ಪ ಡಾರ್ಕ್ ಕಾಣುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ತುಂಬ ಲೈಟ್ ಕಲರ್ ಇರುತ್ತೆ, ಆಯಿತಾ. ಸೊ ಈಗ ಇದು ಬ್ಯಾಕ್ ನೆಕ್ ಡಿಸೈನ್. ಇದರಲ್ಲಿ ನಾವು ಒಂದು 3 ಇಂಚಸ್ಸಿಗೆ ಬುಟ್ಟಾಸ್ ಡಿಸೈನ್ ಹಾಕಿದ್ದೇವೆ. ನೀವು ಹತ್ರ ಹಾಕಬೇಕು ಅಂತಿಲ್ಲ, ಹೀಗೆ 3 ಇಂಚಸ್ ಬಿಟ್ಟು ಬುಟ್ಟಾಸ್ ಡಿಸೈನ್ ಹಾಕಿದ್ರು ಓಕೆ. ಇದು ಇದರದ್ದು ಬ್ಯಾಕ್ ನೆಕ್ ಡಿಸೈನ್. ಇದು ಫ್ರಂಟ್ ನೆಕ್ ಡಿಸೈನ್ ನೋಡಿ, ಆಯಿತಾ. ಇದು ಫ್ರಂಟ್ ನೆಕ್ ಡಿಸೈನ್, ಇದು ಬ್ಯಾಕ್ ನೆಕ್ ಡಿಸೈನ್. ಮತ್ತು ಇದು ಇದರದ್ದು ಸ್ಲೀವ್ಸ್ ನೋಡ್ಬೋದು. ಸ್ಲೀವ್ಸ್ ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಅಂದರೆ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ. ಆಪ್ಷನ್ ಅಂದರೆ ಹೀಗೆ ನೀವು ಕಸ್ಟಮರನ್ನು ಕನ್ವಿನ್ಸ್ ಮಾಡ್ಬೋದು. ಯಾಕಂದರೆ ನಿಮ್ಮ ವರ್ಕ್ ಹೈಲೈಟ್ ಆಗಿ ಕಾಣಲಿಕ್ಕೆ ನೀವೇನು ಮಾಡಬೇಕು ಅಂದರೆ, ಈಗ ನೋಡಿ ಕಸ್ಟಮರ್ ಕೊಟ್ಟಿದ್ದಾರೆ, ಇಲ್ಲಿಂದ ಕಸ್ಟಮರ್ ಇಲ್ಲಿವರೆಗೆ 10 ಇಂಚಸ್ ಇದೆ ಕಸ್ಟಮರ್ ಇದು ಬ್ಲೌಸು. ಬಟ್ ಏನಂದರೆ ಈ ಬಾರ್ಡರ್ ಮೇಲೆ ಈ ವರ್ಕ್ ಮಾಡಲಿಕ್ಕಿತ್ತು ನನಗೆ, ಈ ವರ್ಕ್ ಈ ಬಾರ್ಡರ್ ಮೇಲೆ ಮಾಡಲಿಕ್ಕಿತ್ತು. ಆಗ ಏನಾಗುತ್ತೆ ಅಂದರೆ ಇಷ್ಟು ಹೈಲೈಟ್ ಆಗಲ್ಲ, ಇಷ್ಟು ಹೈಲೈಟ್ ಆಗೋದಿಲ್ಲ. ನಾವು ಬಾರ್ಡರ್ ಮೇಲೆ ವರ್ಕ್ ಮಾಡುವಾಗ ಸ್ವಲ್ಪ ಚಿಕ್ಕ ಬಾರ್ಡರ್, ಒಂದೂವರೆ ಇಂಚಸ್ ಇದ್ದೇನೋ ಬಾರ್ಡರ್ ಇದು ಅಷ್ಟೇ. ನಾವು ಇಲ್ಲಿ ವರ್ಕ್ ಮಾಡಿದರೆ, ಇದನ್ನು ಇಲ್ಲಿ ಮಾಡಿದರೆ ಅಷ್ಟು ಹೈಲೈಟ್ ಆಗಲ್ಲ. ಸೊ ಆಗ ನಾನು ಕಸ್ಟಮರ್ ಹತ್ರ ಏನು ಹೇಳಿದೆ ಅಂದರೆ, ನನಗೆ ಕೊಟ್ಟ ಟೈಲರ್ ಹತ್ರ ಏನು ಹೇಳಿದೆ ಅಂದರೆ, ಇಲ್ಲಿ ಮಾಡಿದರೆ ನಿಮಗೆ ಹೈಲೈಟ್ ಆಗುತ್ತೆ, ನೀವು ಕೊಡುವ ಪ್ರೈಸ್ ಕೂಡ ಒಂದು ವ್ಯಾಲ್ಯೂ ಇರುತ್ತೆ, ಅಂದರೆ ಅಷ್ಟು ವರ್ಕ್ ಕಾಣುತ್ತೆ. ಸೊ ಹಾಗೆ ಏನು ಮಾಡುವ, ಇಲ್ಲಿ 2 ಲೈನ್ ಚೈನ್ ಸ್ಟಿಚ್ ಕೊಡ್ತೇನೆ. ಈ ಬಾರ್ಡರ್ ಬಿಟ್ಟು ಸ್ವಲ್ಪ ಮೇಲ್ಗಡೆಗೆ ಈ ಬಾರ್ಡರ್ ಡಿಸೈನ್ ಮಾಡ್ತೇನೆ ನಾನು ಇಲ್ಲಿ, ಮತ್ತು ಇಲ್ಲಿ ಬುಟ್ಟಸ್ ಡಿಸೈನ್ ಮಾಡ್ತೇನೆ. ಆಗ ನಿಮಗೆ ಹೈಲೈಟ್ ಆಗುತ್ತೆ, ವರ್ಕ್ ಮಾಡಿದ್ದು ಕಾಣುತ್ತೆ. ಮತ್ತು ನೀವು ಕಸ್ಟಮರ್ಗೆ ಪ್ರೈಸ್ ಹೇಳುವಾಗ ಕೂಡ ಕಸ್ಟಮರ್ ಬಾರ್ಗೇನ್ ಮಾಡಲ್ಲ. ಇಲ್ಲದಿದ್ದರೆ ಕೆಲವರು ಏನು ಮಾಡ್ತಾರೆ ಅಂದರೆ, ಪ್ಲೇನ್ ಪೀಸಲ್ಲಿ ಡಿಸೈನ್ ನೋಡ್ತಾರೆ, ಪ್ಲೇನ್ ಪೀಸ್ ಇಂಥ ಪೀಸಲ್ಲಿ ಡಿಸೈನ್ ನೋಡ್ತಾರೆ ಪ್ಲೇನಲ್ಲಿ. ಅವರು ಕೊಡೋದು ಮಾತ್ರ ಬಾರ್ಡರ್ ಕ್ಲೋತ್. ಅದು ಏನು ಡಿಫ್ರೆನ್ಸ್ ಕಾಣುತ್ತೆ ಅಂದರೆ, ನೀವು ಪ್ಲೇನ್ ಪೀಸಲ್ಲಿ ನೋಡುವಾಗ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಫೋಟೋದಲ್ಲಿ ವರ್ಕ್, ಪ್ಲಸ್ ನಿಮ್ಮ ಬ್ಲೌಸಿಗೆ ಮಾಡುವಾಗ ಡಲ್ ಆಗುತ್ತೆ. ಬಟ್ ಕಸ್ಟಮರಿಗೆ ಅಷ್ಟು ಅರ್ಥ ಆಗಲ್ಲ, ಯಾಕಂದರೆ ಅದು ನಾವು ಫಸ್ಟ್ ಹೇಳಬೇಕು, ವರ್ಕ್ ಮಾಡುವವರು ನೀವು ಹೇಳಬೇಕು. ಅಂದರೆ ಇಲ್ಲಿ ಮಾಡಿದರೆ ಅಷ್ಟು ಫಿನಿಶಿಂಗ್ ಹೈಲೈಟ್ ಆಗಲ್ಲ, ಇಲ್ಲಿ ಮಾಡಿದರೆ ಹೈಲೈಟ್ ಆಗುತ್ತೆ. ಸೊ ಏನು ಮಾಡುವ, ಬಾರ್ಡರ್ ಸ್ವಲ್ಪ ಕಟ್ ಮಾಡಿ ಮೇಲೆ ಮಾಡಬೇಕಾ ವರ್ಕ್, ಹಾಗೆಲ್ಲ ನೀವು ಕಸ್ಟಮರ್ ಹತ್ರ ಟೈಲರ್ಸ್ ಹತ್ರ ಹೇಳಿದರೆ ಅವರಿಗೊಂದು ಐಡಿಯಾ ಸಿಗುತ್ತೆ. ಅಂದರೆ ವರ್ಕ್ ಮಾಡೋರು ನೀವಲ್ವಾ, ಸೊ ಅವರಿಗೆ ಅಷ್ಟು ಐಡಿಯಾ ಇರಲ್ಲ. ನೀವು ವರ್ಕ್ ಮಾಡುವಾಗ ನಿಮಗೆ ಐಡಿಯಾ ಇರುತ್ತೆ. ಸೊ ಅದಕ್ಕೆ ನಾನು ಹೇಳೋದಂದರೆ, ಏನಾದರೂ ಇತ್ತು ಅಂದರೆ ಕಸ್ಟಮರ್ ಹತ್ರ ಫಸ್ಟ್ ಹೇಳಿ, ಇಲ್ಲ ನಮಗೆ ಬಾರ್ಡ್ರ್ ಮೇಲೇ ಬೇಕು ಅಂದರೆ ಅಲ್ಲೇ ಮಾಡಿಕೊಡಿ, ಪ್ರಾಬ್ಲಮ್ ಇಲ್ಲ, ಹೇಳಿ ಫಿನಿಶಿಂಗ್ ಇಷ್ಟೇ ಬರೋದು ಅಂತ. ಸೊ ನೋಡಿ, ಈಗ ನಾನು ಈ ಡಿಸೈನ ಇಲ್ಲಿ ಮಾಡಿದರೆ ಇಷ್ಟು ಹೈಲೈಟ್ ಆಗಲಿಕ್ಕೆ ಇರಲಿಲ್ಲ. ನಾನೇನು ಮಾಡಿದೆ ಅಂದರೆ, ಕಸ್ಟಮರ್ ಹತ್ರ ಫಸ್ಟಿಗೆ ಹೇಳಿದ್ದೇನೆ. ಸೊ ಹಾಗೆ ನಾನು ಇಲ್ಲಿ ಮೇಲ್ಗಡೆ ಮಾಡಿ ಇಷ್ಟು ಹೈಲೈಟ್ ಆಯಿತು. ಸೊ ಇದ್ರದ್ದು ಪ್ರೈಸ್ ನಾನು ಎಂಡಿಗೆ ಹೇಳ್ತೇನೆ. ಸೊ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ, ಇದು ತುಂಬ ಕ್ಲೋತ್ ತುಂಬ ತೆಳು ಇದೆ, ನೋಡುವಾಗ ಗೊತ್ತಾಗೋದಿಲ್ಲ. ನಾನು ರಿಂಗ್ ಹಾಕುವಾಗ ಇಲ್ಲಿ ಹೋಲ್ ಆಗಲಿಲ್ಲ, ಬಟ್ ಇದು ಸ್ವಲ್ಪ ಕ್ಲೋತ್ ಇದ್ದು ಇದಾಯಿತು. ಇದೇನಾಯಿತು ಅಂದರೆ, ಇದು ಕಟ್ಟಿಂಗಲ್ಲಿ ಹೋಗುತ್ತೆ, ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೆ ಹೀಗೇನಾದರೂ ಆಯಿತು ಅಂದರೆ ಏನು ಮಾಡಬೇಕಂದ್ರೆ, ಬ್ಲೌಸನ್ನು ಉಲ್ಟಾ ಹಾಕ್ಕೊಂಡು ಒಂದು ಫಿಂಗರಲ್ಲಿಯ ಅಥವಾ ಪೆನ್ನಲ್ಲಿಯ ಸ್ವಲ್ಪ ಹೀಗೆ ಮಾಡಲಿಕ್ಕೆ ನೋಡಬೇಕು, ಆದಷ್ಟು ಅದು ಬರುತ್ತೆ. ಮತ್ತು ಇನ್ನೊಂದು ಏನಂದರೆ, ಕಸ್ಟಮರ್
ಕಸ್ಟಮರ್ ಕೇಳ್ತಾರೆ ಇದು ಡ್ಯಾಮೇಜ್ ಆಯ್ತಲ್ಲ ನಾ ಹೀಗೆ ಮಾಡಿದ್ರೆ, ಆಗ ನೀವು ಹೇಳಿದರೆ ನಿಮ್ಮ ಬ್ಲೌಸ್ ಪೀಸ್ ಇರೋದೇ ಅಷ್ಟೇ ಕ್ವಾಲಿಟಿ. ಮತ್ತು ಇನ್ನೊಂದು ಕೆಲಸ ಮಾಡಿ, ನೀವು ಸ್ಟಿಚಸ್ ಎಲ್ಲ ಆದಮೇಲೆ ಇಲ್ಲಿ ಒಂದು ವೇಳೆ ಸ್ಟಿಚ್ಚಿಂಗ್ ಆದಮೇಲೆ ಕೂಡ ನಮ್ಮ ಬ್ಲೌಸ್ನ ಮೇಲೆ ಈ ಮಾರ್ಕ್ ಬಂದರೆ ಐರನ್ ಹಾಕಿದರೆ ಹೋಗುತ್ತೆ, ಏನು ದೊಡ್ಡ ಪ್ರಾಬ್ಲಮ್ ಏನಿಲ್ಲ. ಅದು ಆಲ್ಮೋಸ್ಟ್ ಕಟ್ಟಿಂಗಲ್ಲಿ ಹೋಗುತ್ತೆ, ಯಾಕಂದರೆ ನಾವು ದೊಡ್ಡ ರಿಂಗ್ ಹಾಕುವಾಗ ರಿಂಗ್ ನಾವು ವರ್ಕ್ನ ಹೊರಗಡೆ ಬರುತ್ತಲ್ಲ, ಸೊ ಕಟ್ಟಿಂಗಲ್ಲಿ ಹೋಗುತ್ತೆ, ಪ್ರಾಬ್ಲಮ್ ಇಲ್ಲ. ಸೊ ಈಗ ಇದರದ್ದು ಇನ್ನೊಂದು ಪ್ಯಾಟರ್ನ್ ಇದೆ, ಅಂದರೆ ಪ್ಯಾಟರ್ನ್ ಸೇಮ್ ಇದೆ ಎರಡು ಬ್ಲೌಸ್ ಇದ್ದು, ಬಟ್ ಕಲರ್ ಮತ್ತು ಬ್ಯಾಕ್ ನೆಕ್ ಶೇಪ್ ಸ್ವಲ್ಪ ಚೇಂಜಸ್ ಇದೆ. ಈಗ ನಾನು ಇನ್ನೊಂದು ಬ್ಲೌಸ್ ತೋರಿಸ್ತೇನೆ ನಿಮಗೆ. ಆಗ ನಾನು ಸ್ವಲ್ಪ ವಿ ಶೇಪ್ ಇದ್ದು ಬ್ಯಾಕ್ ನೆಕ್ ತೋರಿಸಿದ್ನಲ್ಲ, ಇದು ಸ್ವಲ್ಪ ಯು ಶೇಪ್ ನೋಡ್ಬೋದು. ಇದು ನೆಕ್ ಸ್ವಲ್ಪ ಯು ಶೇಪ್ ಬರುತ್ತೆ ನೋಡಿ, ಇಲ್ಲಿ ಬ್ಯಾಕ್ ನೆಕ್ ಇದು ಯು ಶೇಪಲ್ಲಿ ಬರುತ್ತೆ ನೋಡಿ, ಇದು ಬ್ಯಾಕ್ ನೆಕ್ ಯು ಶೇಪ್, ಬಟ್ ವರ್ಕ್ ಎಲ್ಲ ಸೇಮ್. ಈಗ ನಾನು ಈ ಬ್ಲೌಸಲ್ಲಿ ನಿಮಗೆ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಹೇಳ್ತೇನೆ. ವಿಷಯ ಏನಂದರೆ, ಈಗ ನೀವು ಚೈನ್ ಸ್ಟಿಚ್ ಹಾಕ್ತೀರಾ, ನೀವೇನು ಮಾಡ್ತೀರಾ ಅಂದರೆ ಫಸ್ಟಿಗೆ ಟ್ರೇಸ್ ಮಾಡ್ತೀರಾ ಡಿಸೈನ್ನ. ಟ್ರೇಸ್ ಮಾಡಿದ್ದಾಗ ಏನಾಗುತ್ತಂದರೆ, ನೀವು ಫಸ್ಟಿಗೆ ಟ್ರೇಸ್ ಮಾಡ್ತೀರಲ್ಲ, ಟ್ರೇಸ್ ಮಾಡಿ ಈ ಲೈನ ನೀವು ಟ್ರೇಸ್ ಮಾಡಿರೋದಿಲ್ಲ, ಖಾಲಿ ವರ್ಕ್ ಮಾತ್ರ ಟ್ರೇಸ್ ಮಾಡಿರ್ತೀರ. ಆಗ ಏನು ಮಾಡ್ತೀರಂದರೆ, ನೀವು ಫಸ್ಟಿಗೆ ಚೈನ್ ಸ್ಟಿಚ್ ಇಲ್ಲಿ ಕೊಡ್ತೀರ, ವರ್ಕ್ ಇದು ಟ್ರೇಸಿಂಗ್ ಇಲ್ಲಿರುತ್ತೆ. ಆಗ ನಿಮಗೆ ಇಲ್ಲಿ ಒಂದು ಹಾಫ್ ಇಂಚ ಕಾಲು ಇಂಚ ಗ್ಯಾಪ್ ಬರುತ್ತೆ. ಈ ಚೈನ್ ಸ್ಟಿಚ್ಚಿದ್ದು ಲೈನಿಗೂ ಈ ವರ್ಕಿಗೂ ಒಂದು ಕಾಲು ಇಂಚಸ್ ಗ್ಯಾಪ್ ಬರುತ್ತೆ. ಅಂದರೆ ಒಂದೊಂದು ಕಡೆ ಗ್ಯಾಪ್ ಬರುತ್ತೆ, ಒಂದೊಂದು ಕಡೆ ಗ್ಯಾಪ್ ಬರಲ್ಲ. ಆಗ ನಾನು ಏನು ಹೇಳೋದು ಅಂದರೆ ನಿಮಗೆ ಟಿಪ್ಸ್, ಫಸ್ಟ್ ನೀವು ಟ್ರೇಸ್ ಮಾಡಿರ್ತೀರಲ್ಲ ಆ ಡಿಸೈನ್ನ ಮಾಡಿ, ನೀವು ಟ್ರೇಸ್ ಮಾಡಿರೋ ಡಿಸೈನ್ನ ಫಸ್ಟ್ ಮಾಡಿ ಫಿಲ್ ಮಾಡಿ ವರ್ಕ್ ಫಿನಿಶ್ ಮಾಡಿ, ಆಮೇಲೆ ಈ ಬಾರ್ಡರ್ ಲೈನ್ ಇದರ ಹತ್ತಿರನೇ ಕೊಡಿ. ಫಸ್ಟ್ ಔಟರ್ ಲೈನ್ ಕೊಡಿ, ಆಮೇಲೆ ಒಳಗಡೆ ಒಂದು ಲೈನ್, ಆಮೇಲೆ ಒಳಗಡೆ ಒಂದು ಲೈನ್, ಹೀಗೆ ಕೊಡಬೇಡಿ. ಯಾಕಂದರೆ ಅದು ಸ್ವಲ್ಪ ಚೇಂಜಸ್ ಆಗುತ್ತೆ ನಿಮಗೆ. ಅಂದರೆ ಇದು ಗ್ಯಾಪ್ ಕಾಣುತ್ತೆ, ಈ ವರ್ಕಿದ್ದು ಗ್ಯಾಪ್ ಕಾಣುತ್ತೆ, ಅದಕ್ಕೆ ಅದರ ಹತ್ತಿರನೇ ಕೊಡಬೇಕು. ಚೈನ್ ಸ್ಟಿಚ್ ಬಾರ್ಡರ್ ಲೈನ್ ಅದರ ಹತ್ತಿರನೇ ಕೊಡಬೇಕು. ಅಂದರೆ ಫಸ್ಟ್ ನೀವು ವರ್ಕ್ ಮಾಡಬೇಕು, ಆಮೇಲೆ ಇದು ಕೊಡಬೇಕು. ಇದೀಗ ಇದರದ್ದು ಬ್ಯಾಕ್ ನೆಕ್ ಡಿಸೈನ್ ಇದು ನೋಡಿ, ಇದು ಫ್ರಂಟ್ ನೆಕ್ ಡಿಸೈನ್ ಬರುತ್ತೆ. ಫ್ರೆಂಚ್ ನಾಟ್ ಫ್ಲವರ್ ಎಷ್ಟು ಒಂದು 12 ಎಳೆ ದಾರ ತೊಗೊಂಡಿದ್ದೇನೆ. ಸೊ ಸೇಮ್ ಬರುತ್ತೆ, ಸ್ಲೀವ್ ಡಿಸೈನ್ ಕೂಡ ಸೇಮ್ ಬರುತ್ತೆ. ಬಾರ್ಡರ್ ಮೇಲೆ ಮಾಡಿದ್ದೇನೆ ನೋಡಿ, ಇದು ಬಾರ್ಡರ್ ಮೇಲೆ ಮಾಡಿದ್ದೇನೆ. ಇದರಲ್ಲಿ ನಾನು ಸ್ವಲ್ಪ ಸ್ಲೀವ್ ಡಿಸೈನ್ ಚೇಂಜಸ್ ಮಾಡಿದ್ದೇನೆ, ಯಾಕಂದರೆ ಅದರಲ್ಲಿ ಸ್ವಲ್ಪ ಚೇಂಜ್ ಇರಬೇಕು ಡಿಸೈನ್, ಸ್ವಲ್ಪ ಏನಾದರೂ ಸ್ವಲ್ಪ ಚೇಂಜಸ್ ಇರಲಿ ಅಂತ ಮಾಡಿದಷ್ಟೇ. ಇದಂದರೆ ಚೇಂಜಸ್ ಏನು ಅಂದರೆ ನಿಮಗೆ ಗೊತ್ತಾಗ್ಬೋದು. ಚೇಂಜಸ್ ಏನಂದರೆ ನೋಡಿ, ಇದರಲ್ಲಿ ನಾನು ಚೈನ್ ಸ್ಟಿಚ್ ಇದೆ ಅಲ್ಲ, ಇದರಲ್ಲಿ ನಾನು ಲೈನ್ಸ್ ಕೊಟ್ಟಿದ್ದೇನಲ್ಲ ಅದನ್ನು ಉಲ್ಟಾ ಮಾಡಿದ್ದೇನೆ. ಇದರಲ್ಲಿ ನಾನು ಹೀಗೆ ಕೆಳಗಡೆ ಮಾಡಿದ್ದೇನೆ. ಸೊ ಅದು ಸ್ವಲ್ಪ ಚೇಂಜಸ್ ಮಾಡಿದ್ದೇನೆ ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಇದರಲ್ಲಿ ಸ್ವಲ್ಪ ಹತ್ರ ಆಗಿದೆ, ಇದರಲ್ಲಿ ಸ್ವಲ್ಪ ದೂರ ಆಗಿದೆ. ಅಂದರೆ ಅದೊಂದು ಸೈಜ್ ಜಾಸ್ತಿ ಇತ್ತು, ಒಂದು ಸೈಜ್ ಕಡಿಮೆ ಇತ್ತು. ಸೊ ಹಾಗೆ ನೋಡಿ, ಇದು ನೋಡ್ಬೋದು, ಇದು ಸ್ಲೀವ್ ಡಿಸೈನ್, ಇದು ಕೂಡ ಸ್ಲೀವ್ ಡಿಸೈನ್, ಇದು ಕೂಡ ಸ್ಲೀವ್ ಡಿಸೈನ್, ಇದು ಕೂಡ ಸ್ಲೀವ್ ಡಿಸೈನ್, ಇದು ನೆಕ್ ಡಿಸೈನ್ ಇನ್ನೊಂದು ಬ್ಲೌಸ್ ಇದು. ಸೊ ಇದರದ್ದು ಪ್ರೈಸ್ ಅಂದರೆ ಒಂದು ವರ್ಕಿದು 2000 ರೂಪೀಸ್ ತಗೊಂಡಿದ್ದೇನೆ. ಯಾಕಂದರೆ ಅದು ವರ್ಕ್ ಜಾಸ್ತಿ ಇದೆ, ಆದರೂ 2.5 ತಗೊಳ್ತೇವೆ. ಬಟ್ ನನಗೆ ಯಾವಾಗಲೂ ಕೊಡುವ ಕಸ್ಟಮರ್ ಆದ ಕಾರಣ 2000 ತಗೊಂಡೆ. ಯಾಕಂದರೆ ಈ ವರ್ಕಿಗೆ ಫ್ರೆಂಚ್ ನಾಟ್ ಫ್ಲವರ್ ಮಾಡಲಿಕ್ಕೆ ತುಂಬ ಹೊತ್ತು ಬೇಕು. ಪ್ಲಸ್ ಇದು ಗ್ಲಾಸ್ ಬೀಡ್ಸ್, ನಮ್ಮ ನಾರ್ಮಲ್ ಬೀಡ್ಸ್ ಸ್ಟಿಚ್ ಮಾಡಿದಷ್ಟು ಈಸಿಯಾಗಿ ಇದನ್ನು ಸ್ಟಿಚ್ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ಥ್ರೆಡ್ ಕಟ್ ಆಗುತ್ತೆ. ಯಾಕಂದರೆ ಇದು ಸ್ವಲ್ಪ ಶಾರ್ಪ್ ಇದೆ ಅಲ್ಲ, ಗ್ಲಾಸ್ ಟೈಪ್ ಶಾರ್ಪ್ ಇದೆ. ಸೊ ಹಾಗಾಗಿ ಇಷ್ಟು ಬುಟ್ಟಾಸ್ ಡಿಸೈನ್ ಎಲ್ಲ ಮಾಡಿದ್ದೇನೆ. 2000 ತಗೊಂಡಿದ್ದೇನೆ. ಯಾರಿಗೆಲ್ಲ ವರ್ಕ್ ಮಾಡಿಸ್ಲಿಕ್ಕಿದೆ ಅದನ್ನು ತಗೊಳ್ಬೋದು, 2000ಗೆ ಮಾಡಿ ಕೊಡ್ತೇವೆ. ಮತ್ತು ಇನ್ನೊಂದು, ನೀವು ಹೈಯೆಸ್ಟ್ ಈ ಟೈಪ್ ಇದು ಗ್ಲಾಸ್ ಬೀಡ್ಸೇ ಯೂಸ್ ಮಾಡಿ. ಹೈಯೆಸ್ಟ್ ನೀವು ಆದಷ್ಟು ಚಿಕ್ಕ ಬೀಡ್ಸೇ ಯೂಸ್ ಮಾಡಿ. ಯಾಕಂದರೆ ಕ್ವಾಲಿಟಿ ಇದ್ದರೆ ನಿಮಗೆ ರಿಟರ್ನ್ ಆರ್ಡ್ರ್ ಸಿಗ್ತದೆ. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಅಷ್ಟೇ ಅಮೌಂಟ್ ಕೊಟ್ಟು ಬ್ಲ್ಯಾಕ್ ಆಗುತ್ತೆ ಅಂತ ಯಾರು ಮಾಡಿಸಲ್ಲ, ಆಯಿತಾ. ಇನ್ನೊಂದು, ನೀವು ಝರಿ ಥ್ರೆಡ್ ಚೂಸ್ ಮಾಡುವಾಗ ಸ್ವಲ್ಪ ದಪ್ಪ ಇರೋದು ಝರಿ ಥ್ರೆಡ್ ಚೂಸ್ ಮಾಡಿ. ಯಾಕಂದರೆ ನಿಮಗೆ ವರ್ಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಪ್ಲಸ್ ನಿಮಗೆ ವರ್ಕ್ ಮಾಡಿದಾದ್ಮೇಲೆ ನೋಡಲಿಕ್ಕೂ ಖುಷಿ ಆಗುತ್ತೆ, ಯಾಕಂದರೆ ತುಂಬ ಡಾರ್ಕ್ ಇರೋ ಕಾರಣ. ಮತ್ತು ಇನ್ನೊಂದು, ಇದೀಗ ಸ್ವಲ್ಪ ಸಿಲ್ವರ್, ಇದಕ್ಕೂ ಲೈಟ್ ಕಾಪರ್ ಇದೆ. ಬಟ್ ನಾನು ಎರಡದಕ್ಕೂ ಗೋಲ್ಡನ್ ಕಲರ್ ಬೀಡ್ಸೇ ಯೂಸ್ ಮಾಡಿದ್ದೇನೆ. ಕಸ್ಟಮರ್ ಪ್ರಾಬ್ಲಮ್ ಇಲ್ಲ, ಅವರ ಹಾಗೇನು ಇದು ಮಾಡಲ್ಲ. ಅಂದರೆ ಗೋಲ್ಡನ್ ಕಲರಲ್ಲೇ ಗ್ಲಾಸ್ ಬೀಡ್ಸ್ ಜಾಸ್ತಿ ಹೈಲೈಟ್ ಆಗುತ್ತೆ ಬೇರೆ ಕಲರಿಗಿಂತ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಆನ್ಲೈನ್ ಕ್ಲಾಸ್ ಇದೆ, ಯಾರಿಗೆಲ್ಲ ಬೇಕು ಜಾಯ್ನ್ ಆಗಿ. ಜಸ್ಟ್ 1000 ರೂಪೀಸಿಗೆ 1 ಮಂತ್ ಕೋರ್ಸ್ ಇದೆ. ಸೊ ಯಾರಿಗೆಲ್ಲ ಬೇಕು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.